ನನಗೆ ಈ ಕ್ರಿಂಜ್ ವಿಡಿಯೋ ಆಗಲಿ ಅಥವಾ ಕ್ರಿಂಜ್ಗಳ ಬಗ್ಗೆ ಮಾತಾಡ್ಕೊಂಡು ವಿಡಿಯೋ ಮಾಡೋದಾಗಲಿ ಸ್ವಲ್ಪನೂ ಇಷ್ಟ ಇಲ್ಲ. ತುಂಬ ಜನ ಈ ವಿಡಿಯೋನ ಕಳಿಸ್ಕೊಡಿ ಇದ್ರ ಬಗ್ಗೆ ಮಾತಾಡಿ ಅಂತ ಕೇಳಿದ್ದೀರ ಅಂತ ಒಂದೇ ರೀಸನ್ಗೋಸ್ಕರ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ಇವ್ರದ್ದೆಲ್ಲ ಇದು ಹೊಸ್ದಲ್ಲ ಆ್ಯಂಡ್ ಪ್ರತಿ ಸಲನೂ ಇದು ಬರ್ತಾನೆ ಇರುತ್ತೆ. ಒಂದು ವರ್ಷದ ಹಿಂದೆ ಇವರು ಮಾಡಿದ್ದು ಎಲ್ಲನೂ ನಮಗೆ ಹೆಂಗೆ ಅನ್ಸ್ಬಿಟ್ಟಿತ್ತು ಅಂತಂದರೆ ನಾವೇ ಒಂದು ರೇಂಜಿಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ವಿ. ಆ ರೇಂಜಿಗೆ ಹಿಂಸೆ ಕೊಟ್ಬಿಟ್ಟಿದ್ರು ಎಲ್ಲ ಇದೇ ಬಂದು. ಸೊ ಇವಾಗ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಡಿಪ್ರೆಷನ್ಗೆಲ್ಲ ಬೇಡ ಡೈರೆಕ್ಟ್ ಕೋಮಾಗೆ ಕಳಿಸ್ಬಿಡೋಣ ಎಲ್ಲರನ್ನೂ ಅಂತ. ಏನು ಹೇಳ್ತೀರಾ ಇವ್ರ ಬಗ್ಗೆ ಅಂದ್ರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸುಮ್ಮನೆ ಏನೋ ಫೇಮಸ್ ಆಗೋದಕ್ಕೋಸ್ಕರ ಈ ಥರ ಮಾಡ್ತಾರಾ ಅಥವಾ ಇನ್ನೊಂದಕ್ಕೇನೋ ಮಾಡ್ತಾರಾ ಅನ್ನೋದು ನನಗೆ ಗೊತ್ತಿಲ್ಲ. ಗಿಮೋಷನ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ರು. ಮೋಸ್ಟ್ಲಿ ದುಡ್ಡು ಖಾಲಿ ಆಗಿರಬೇಕು, ಅದಕ್ಕೆ ಇನ್ನೊಂದು ಡ್ರಾಮಾ ಇನ್ನೊಂದು ನ್ಯೂಸ್ ಚಾನಲಲ್ಲಿ ಕರ್ಕೊಂಬಂದು ಕೂರಿಸ್ಕೊತಾರೆ, ಅವ್ರನ್ನ ಒಂದು ಮಾಡಿ ಮನೆ ಕಳಿಸ್ತಾರೆ. ಬರೀ ಇದೇ ಆಯಿತು. ಒಟ್ಟಿನಲ್ಲಿ ಇವರಿಬ್ರು ಮಾಡ್ಕೊಳ್ಳೋ ಅಂಥ ಕೆಲಸಗಳಿಂದ ಇವ್ರ ಮಕ್ಳುಗಳಿದ್ದಾರಲ್ಲ ಪಾಪ ಅವ್ರ ಭವಿಷ್ಯ ನಿಜವಾಗ್ಲೂ ಹಾಳಾಗಿ ಹೋಯ್ತು ಬಿಡಿ. ಅವ್ರ ಭವಿಷ್ಯನೇ ಇಲ್ಲ ಅವ್ರದ್ದು. ಏನು ಅವ್ರ ಮಕ್ಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ನು ಏನೋ ಬಂದು ಕುತ್ಕೊತಾನಂತೆ, ನಾನು ಕಿಡ್ನಿ ಮಾರ್ಬಿಡ್ತೀನಿ ಅಂತಾನಂತೆ. ಏನು ಮಾಡ್ತಿದ್ದೀರಾ? ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋ ಅಂತ ಏನಿದೆ ಪರಿಸ್ಥಿತಿ, ಏನಿದೆ ಅನಿವಾರ್ಯ, ಏನಿದೆ ಪರ್ಸ್ನಲ್ ಲೈಫ್ ಅನ್ನೋದು ಎಲ್ರಿಗೂ ಇರುತ್ತೆ. ಇವಾಗ ನನಗೂ ಪ್ರಾಬ್ಲಮ್ ಇರುತ್ತೆ ಗುರು, ನಾನು ಬಂದ್ಬಿಟ್ಟು ಇಲ್ಲಿ ನನಗೆ ಆ ಪ್ರಾಬ್ಲಮ್ ಐತೆ ಇದೈತೆ ಅಂತ ಅಂದ್ಬಿಟ್ಟು ಕುತ್ಕೊಂಡು ಎಲ್ಲರ ಮುಂದೆನೂ ಹತ್ಕೊಂಡು ಜಾತ್ರೆ ಬಿಡ್ಸೋಕ್ಕಾಗುತ್ತಾ? ಕಾಮನ್ ಸೆನ್ಸು ನಿಮ್ದೇನಾದ್ರು ಪರ್ಸ್ನಲ್ ವಿಷಯ ಇದೆಯಾ ಅದನ್ನು ಮನೇಲಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡೋದು, ಅದೊಂದು ವಿಡಿಯೋ ಐತೆ, ಒಂದು ಕೈಯಲ್ಲಿ ಒಂದು ಮೊಬೈಲ್ ಐತೆ, ಯಾರು ಏನೇ ಮಾಡಲಿ ಏನೇ ಆಗಲಿ ವಿಡಿಯೋ ಮಾಡಿಬಿಡೋದು, ಅಪ್ಲೋಡ್ ಮಾಡಿಬಿಡೋದು. ಅದರಿಂದ ಇವ್ರಿಗೆ ಏನಾಗುತ್ತೆ ಅಥವಾ ಇವ್ರ ಮಕ್ಳ ಭವಿಷ್ಯಕ್ಕೆ ಏನಾಗುತ್ತೆ, ಜನಗಳು ನೋಡೋರಿಗೆ ಯಾವ ಥರ ಪರಿಣಾಮ ಬೀರುತ್ತೆ ಅನ್ನೋದು ಒಂಚೂರು ಸೆನ್ಸೇ ಇಲ್ಲ ಇವರಿಗೆ. ಇನ್ನೂ ಬಿಡಲ್ಲ, ಇನ್ನೂ ಅದೇನೇನು ಆಗುತ್ತೋ, ಇನ್ನೂ ನಾವು ಅದೇನೇನು ಕರ್ಮ ನೋಡಬೇಕು ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಥವ್ರಿಂದ ನೆಮ್ಮದಿನೇ ಇಲ್ಲ ನಮಗೆ. ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕು ಅಂತಲೇ ಒಂಥರ ಇವ್ರ ಅಕೌಂಟ್ಗಳನ್ನ ಬ್ಲಾಕ್ ಮಾಡಿದ್ರೆ 50 ಅಕೌಂಟ್ಗಳು ಬರ್ತವೆ, 50 ನ್ಯೂಸ್ ಚಾನಲ್ಗಳು ಬರ್ತವೆ ಇವ್ರ ಬಗ್ಗೆ ವಿಡಿಯೋ ಮಾಡ್ಕೊಂಡು ಬರೋದಕ್ಕೆ. ಸಾಕಾಗಿ ಹೋಗ್ಬಿಟ್ಟಿದೆ. ಏನು ಹೇಳ್ತೀರಾ ಇಂಥವ್ರ ಬಗ್ಗೆ? ನಿಮ್ಗೇನಂತ ಅನ್ಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ.